ನೀನು ನೋಡಿದ್ರೆ ಒಂದು ಮಾತು ನನಗೆ ಹೇಳಿದೆ, ಪುರೋಹಿತನ ಕಳಿಸ್ಬಿಟ್ಟಿದ್ಯಾ, ಬಾಲುನ ಕಳಿಸ್ಬಿಟ್ಟಿದ್ಯಾ, ಮದುವೆ ಅಂತ್ಯ, ನಿಶ್ಚಿತಾರ್ಥ ಅಂತ್ಯ. ನನಗೇನು ಅರ್ಥನೇ ಆಗ್ತಿಲ್ಲ ಯಶೋಧ. ಅರ್ಥ ಆಗ್ತಿಲ್ಲ ತಾನೆ, ದಯವಿಟ್ಟು ಸುಮ್ಮನಿದ್ ಬಿಡೋಣ. ಇವತ್ತು ಅದಕ್ಕೆ ಬದುಕಿದ್ದಿದ್ರೆ ನನ್ನ ಕೇಳ್ದೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಅವಳು ಜೀವನದಲ್ಲಿ ಯಾವತ್ತೂ ನನ್ನ ಕೇಳ್ದೆ ಯಾವ ನಿರ್ಧಾರನೂ ತಗೊಂಡಿಲ್ಲ ಯಶೋಧ. ಅದು ಆಗಿನ ಸಂದರ್ಭಕ್ಕೆ ಇರ್ಬೋದಣ್ಣ, ಇವತ್ತಿನ ಸಂದರ್ಭನೇ ಬೇರೆ ಇದೆ ಅಣ್ಣ. ಇವತ್ತು ಅದಕ್ಕೆ ಬದುಕಿದ್ದಿದ್ರೆ ಏನು ನಿರ್ಧಾರ ತಗೋತಿದ್ರೋ ಅದನ್ನೇ ನಾನು ತಗೊಂಡಿದ್ದೀನಣ್ಣ. ಅರ್ಥ ಮಾಡ್ಕೋ ಪ್ಲೀಸ್. ಕತ್ಲೆಕ್ಕೆ ಹೋದಾಗ ಸೂರ್ಯನ ಕಿರಣಕ್ಕೋಸ್ಕರ ಕಾಯೋದಕ್ಕೆ ಆಗಲ್ಲ ಅಣ್ಣ. ಒಂದು ಸಣ್ಣ ಹಣತೆನ ಹಚ್ಚಬೇಕಾಗುತ್ತೆ. ನಮ್ಮನೆ ಪರಿಸ್ಥಿತಿ ಹಳಿ ತಪ್ಪಿದೆ, ಹಾಗೆ ಬಿಟ್ಟು ದಾರಿ ಹಿಡಿದ್ರೆ ಹೇಗಣ್ಣ ಸಾಧ್ಯ? ಆಗಲ್ಲ ಅಣ್ಣ. ನನಗೇನು ಗೊತ್ತಿಲ್ಲ ಅಣ್ಣ. ನಮ್ಮ ಮನೆಯಲ್ಲಿ ಈಗ ಮಂಗಳ ಕಾರ್ಯ ನಡಿಬೇಕು ಅಷ್ಟೇ. ಹೌದಣ್ಣ, ಮಂಗಳ ಕಾರ್ಯ ನಡಿಬೇಕು. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ, ನನ್ನ ಹಠನೂ ಏನೂ ಇಲ್ಲ. ನಮ್ಮನೆಗೆ ಒಳ್ಳೇದಾಗ್ಬೇಕಣ್ಣ, ನಮ್ಮನೆ ಮಕ್ಕಳಿಗೆ ಒಳ್ಳೇದಾಗಬೇಕು. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ನನಗಿಲ್ಲ ಅಣ್ಣ. ದಯವಿಟ್ಟು ಅರ್ಥ ಮಾಡ್ಕೊ, ಹಠ ಮಾಡಬೇಡ. ಸುತ್ತ ಸೂತಕದ ಛಾಯೆ, ಇದರ ಮಧ್ಯೆ ಮಂಗಳ ಕಾರ್ಯ. ಯಾರು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಮುಖ ತೋರಿಸಿದ್ರೆ ಆರಾಮಾಗಿ ಮಾತಾಡ್ಬೋದಿತ್ತು ಅನ್ಸುತ್ತೆ. ಇಲ್ಲಿ ಕಷ್ಟ ಸುಖ ಮಾತಾಡಕ್ ಬಂದಿಲ್ಲ ಅಲ್ವಾ, ಒಂದು ಕೆಲಸ ಆಗಬೇಕು. ಅದಕ್ಕೆ ಏನು ಕೊಡಬೇಕೋ ಅದನ್ನ ಕೊಡಕ್ಕೆ ಬಂದಿದ್ದೀನಿ. ಕೃಷ್ಣ ಅವನು ಜೈಲಿಂದ ಹೊರಗೆ ಬರಬಾರ್ದು. ಪೆಟ್ಟಿಗೆ ಒಳಗೆ ಇರೋ ಹಾವಿನ ತಲೆ ಮೇಲೆ ಕಲ್ಲು ಎತ್ತಾಕಿ ಮುಗಿಸ್ಬಿಡಿ. ಬುಸುಗುಟ್ಟೋದು ಕೇಳಿಸ್ಬಾರ್ದು. ಇನ್ನೊಂದು ದಿನ ಸೂರ್ಯ ಹುಟ್ಟೋದನ್ನ ನೋಡೋಕ್ಕೂ ಮುಂಚೆ ಉಸಿರು ನಿಂತಿರಬೇಕು. ಅವನನ್ನು ಈಗಾಗಲೇ ಜೈಲಲ್ಲಿ ನಾಯಿ ಥರ ಹೊಡಿತಿದ್ದೀನಿ. ಅವನ ಪ್ರಾಣ ತೆಗೆಯೋದು ಅಂತಂದರೆ ಅದ್ರ ಮ್ಯಾಟ್ರೇ ಬೇರೆ, ಬೆಲೆ ಜಾಸ್ತಿ. ಇದು ಜಸ್ಟ್ ಅಡ್ವಾನ್ಸ್. ಕೆಲಸ ಕ್ಲೀನಾಗಿರಲಿ. ಕೃಷ್ಣನ ಅಂತ್ಯ ಸಂಸ್ಕಾರದ ಸುದ್ದಿ ಕೇಳೋಕ್ಕೆ ಕಾಯ್ತಾ ಇರ್ತೀನಿ. ಅದಾದಮೇಲೆ ಮಿಕ್ಕಿದ ದುಡ್ಡು ಕೊಡ್ತೀನಿ. ಡಬಲ್ ಧಮಾಕ. ಒಂದು ಕಲ್ಲಿಗೆ 2 ಅಕ್ಕಿ ಬೀಳೋದು ಕೇಳಿದ್ದೀನಿ, ಆದರೆ ಇವತ್ತು 1 ಅಕ್ಕಿಗೆ 2 ಬೇಟೆ ಸಿಕ್ದಂಗೆ ಆಯಿತು. ಅಕ್ಕ ಅಕ್ಕ ಕಲ್ಯಾಣಿ, ನೀವು? ಸರ್ ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡೋಗಿ. ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ, ನಂಗೆ ಭಯ ಆಗ್ತಿದೆ. ಪ್ಲೀಸ್ ಕರ್ಕೊಂಡೋಗಿ ಸರ್. ಸರಿ ಬನ್ನಿ, ಹತ್ತಿ ಬನ್ನಿ. ಕಲ್ಯಾಣ್, ತುಂಬ ಟೆನ್ಷನಲ್ಲಿದ್ದೀರಾ? ಎಲ್ಲ ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ. ಅದು ನಿಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು ಅಂದ್ಕೊಂಡೆ. ಸ್ವಲ್ಪ ನೀರು ತೊಗೊಳ್ಳಿ. ತುಂಬ ಸ್ಟ್ರೆಸ್ಸಲ್ಲಿರೋ ಕಾಣ್ತಾ ಇದ್ದೀರಾ, ಪ್ಲೀಸ್ ತೊಗೊಳ್ಳಿ.